ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಘವ ರಾಮನಕೊಪ್ಪ. ಅರೆ ಇದೇನಿದು, ಮೈಕ್ ಹಿಡ್ಕೊಂಡು ರೋಡಿಗೆ ಬಂದಿದ್ದೀನಿ ಅಂದ್ಕೊಂಡ್ರಾ? ಹೌದು, ಕರೆಕ್ಟಾಗಿ ಹೇಳಿದ್ರಿ, ಕರೆಕ್ಟ್ ಗೆಸ್ಸಿಂಗ್. ನಿಮ್ಮಷ್ಟೇ ನನಗೂ ಕುತೂಹಲ ಇದೆ. ಇನ್ನು ಸದ್ಯ ಕೆಲವೇ ದಿನಗಳಲ್ಲಿ ಲೋಕಸಭಾ ಎಲೆಕ್ಷನ್ಸ್ ಬರ್ತಾ ಇದೆ, ಚುನಾವಣೆ ಬರ್ತಾ ಇದೆ. ಆ ಚುನಾವಣೆಯ ಕಾವು ಎಲ್ಲ ಕಡೆ ಏರ್ತಿದೆ. ನಿಮಗೆ ಹೇಗೆ ಕುತೂಹಲ ಇದೆಯೋ ನನಗೂ ಹಾಗೆ ಕುತೂಹಲ ಇದೆ. ಇವತ್ತು ಈ ಕ್ಷೇತ್ರ ಅಂದರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರರ ಒಲವು ಯಾರ ಪರವಾಗಿದೆ? BJP ಪಕ್ಷದಿಂದ ತೇಜಸ್ವಿ ಸೂರ್ಯ ಇದ್ದಾರೆ, ಕಾಂಗ್ರೆಸ್ ಪಕ್ಷದಿಂದ ಸೌಮ್ಯ ರೆಡ್ಡಿ ಇದ್ದಾರೆ. ಹಾಗಾದರೆ ಈ ಮತದಾರರ ಒಲವು ಯಾರ ಪರವಾಗಿದೆ ಅನ್ನೋ ಕುತೂಹಲವನ್ನು ತಿಳ್ಕೊಳ್ಳೋದಕ್ಕೆ ನಾನಿಲ್ಲಿದ್ದೀನಿ. ನನ್ನ ಓಟು ನನ್ನ ಮಾತು ಕಾರ್ಯಕ್ರಮದಲ್ಲಿ ಬನ್ನಿ. ಗಿರಿನಗರದ ನ್ಯೂ ಸಾಗರ್ ಫಾಸ್ಟ್ ಫುಡ್ ಈ ಹೋಟ್ಲ ಬಳಿ ಇದ್ದೀನಿ. ಇಲ್ಲಿ ನಮ್ಮ ಪ್ರಜ್ಞಾವಂತ ಮತದಾರರು ಒಂದಷ್ಟು ಜನ ಇದ್ದಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ, ಇಲ್ಲಿ ಏನು ಹೇಳ್ತಾರೆ, ಅವರ ಮನಸ್ಥಿತಿ ಹೇಗಿದೆ, ಅವರ ಮತ ಯಾರ ಪರವಾಗಿದೆ ಅನ್ನೋದನ್ನು ಪ್ರಶ್ನೆ ಮಾಡ್ತಾ ಹೋಗೋಣ. ಪ್ರಜ್ಞಾವಂತ ಮತದಾರರೇ, ನಿಮ್ಮ ನಿರೀಕ್ಷೆಯಲ್ಲಿ, ನಿಮ್ಮ ಮತ ಯಾರಿಗೆ ಅನ್ನೋ ನಿರೀಕ್ಷೆಯಲ್ಲಿದ್ದೇನೆ. ಸೌಮ್ಯ ರೆಡ್ಡಿ ಅವರು ನಿಂತಿದ್ದಾರೆ. ನಿಮ್ಮ ಮತ ಯಾವ ಪಕ್ಷಕ್ಕೆ ಅನ್ನೋದನ್ನು ಕೇಳ್ಬೋದಾ? ಆಗಲೇ ನಾವು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಯಾವ ಪಕ್ಷಕ್ಕೆ ಹಾಕಬೇಕು, ಯಾವ ಕ್ಯಾಂಡಿಡೇಟ್ಗೆ ಹಾಕಬೇಕು ಅಂತ. ಇಲ್ಲಿ ಮೇನ್ ಬರೋದು ನಮ್ಮ ದೇಶದ ಪ್ರಶ್ನೆ. ನಮ್ಮ ದೇಶಕ್ಕೆ ಯಾರು ಒಳ್ಳೆಯವರು ಅನ್ನೋದು ನಮ್ಮ ಮನಸ್ಸಲ್ಲಿ ಆಗಲೇ ನಿಂತಿದೆ. ಅವ್ರ ಪರವಾಗಿ ನಾವು ಓಟ್ ಹಾಕ್ತೀವಿ. ಎಂತ ಕೆಲಸ ಮಾಡಿದ್ದಾರೆ ಹಾಗಾದ್ರೆ ನಿಮ್ಮ ಪರವಾಗಿ? ಅವರು ಯಾವ ತರ ಕೆಲಸ? ನಮ್ಮ ದೇಶದ ಅಭಿವೃದ್ಧಿ ಇಂಪಾರ್ಟೆಂಟು. ನಮ್ಮ ದೇಶದ ಅಭಿವೃದ್ಧಿ ಹಿಂದಿನ 10 ವರ್ಷದ ಹಿಂದೆ ಹೇಗಿತ್ತು, ಈ 10 ವರ್ಷದಲ್ಲಿ ಹೇಗಿದೆ, ಮುಂದೆನೂ ನಮಗೆ ಸಿಗುತ್ತೆ ಅನ್ನೋ ಭರವಸೆ ಮೇಲೆ, ನಾವು ಗ್ಯಾರಂಟಿ ಮೇಲೆ ನಾವು ಹಾಕ್ತಾ ಇದ್ದೀವಿ. ನಿಮ್ಗೇನು ಅನ್ಸುತ್ತೆ, ತೇಜಸ್ವಿ ಸೂರ್ಯ ಮತ್ತು ಸೌಮ್ಯ ರೆಡ್ಡಿ ನಡುವೆ ಅದೇ ರೀತಿಯ ಒಂದು ಅಂತರದಿಂದ ಅಥವಾ 10 ಅಂತರದಿಂದ ಅಥವಾ 1000 ಅಂತರದಿಂದ? ಸಾಧ್ಯನೇ ಇಲ್ಲ. ಅದೇ ಒಂದು ಬೇರೆ ಒಂದು ಪ್ರಶ್ನೆ, ಇದೇ ಒಂದು ಬೇರೆ ಪ್ರಶ್ನೆ. ಅದು ರಾಜ್ಯದ ಪ್ರಶ್ನೆ, ರಾಜ್ಯದ ನಾಯಕತ್ವದ ಪ್ರಶ್ನೆ ಆಗಿತ್ತು. ಇದು ದೇಶದ ಪ್ರಶ್ನೆ, ಇದು ದೇಶ ನಾಯಕತ್ವದ ಪ್ರಶ್ನೆ. ಇದಕ್ಕೆ ಬೇರೆ ರೀತಿಯಲ್ಲಿ ಸ್ಪಂದಿಸ್ತಾರೆ ಜನ, ಅದಕ್ಕೆ ಬೇರೆ ರೀತಿಯಲ್ಲಿ ಸ್ಪಂದಿಸ್ತಾರೆ ಜನ. ತೇಜಸ್ವಿ ಸೂರ್ಯ ಹಾಗೂ ಸೌಮ್ಯ ರೆಡ್ಡಿ ನಡುವೆ ಯಾವುದೇ ರೀತಿಯ ಪೈಪೋಟಿ ಬರಲ್ಲ. ಪೈಪೋಟಿ ನಮ್ಮ ನಾಯಕತ್ವ, ದೇಶ ನಾಯಕತ್ವದ ಪ್ರಶ್ನೆ ಬಂದಾಗ ಪೈಪೋಟಿ ಸಾಧ್ಯ ಇಲ್ಲ. ಇಲ್ಲಿ ಹೇಳಿ ರಾಜು. ಪಕ್ಷ ಅನ್ನೋದಕ್ಕಿಂತ ನಾವೆಲ್ಲ ಮೋದಿ ಫಾಲೋವರ್ಸ್ ಆಗಿರೋದ್ರಿಂದ ಮೋದಿ ನೋಡಿ ಓಟ್ ಹಾಕ್ತಾ ಇದ್ದೀವಿ. ಓಟ್ ಹಾಕಬೇಕು ಅಂತಲೇ ಡಿಸೈಡ್ ಮಾಡಿದ್ದೀವಿ. ಆದರೆ ಇಲ್ಲಿರೋ ಅಭ್ಯರ್ಥಿಗಳು ಅವ್ರನ್ನ ನೋಡಿ ಓಟ್ ಹಾಕೋಂಥದ್ದೇನಿಲ್ಲ. ನಾವು ಹಾಕೋದು ಮೋದಿ ನಾಯಕತ್ವಕ್ಕೆ ಮಾತ್ರ. ಇಲ್ಲಿರೋ ಕೆಲಸ ಏನಂದರೆ ಏನೂ ಇಲ್ಲ. ನಿಂತು ಸೆಂಟ್ರಲಲ್ಲಿ ಮಾತಾಡೋಂಥ ಧೈರ್ಯ ಇಲ್ಲಿರೋ ಯಾರೇ ನಾಯಕರಿಗೂ ಇಲ್ಲ BJPನಲ್ಲಿ. ಈಗ ರಾಜು ಅವರೇ, ನಾನು ಕೇಳ್ತೀನಿ, ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಯಾವುದೇ ಸ್ಥಿತಿಗೆ ಹೋಗಲಿ, ಇಲ್ಲಿ ಏನೇ ಅಭಿವೃದ್ಧಿ ಆಗದೇ ಇರಲಿ, ನಾನು ಮಾತ್ರ ಕಣ್ಮುಚ್ಚಿ ಮೋದಿಗೆ ಓಟ್ ಹಾಕ್ತೀನಿ ಅಂತ ನೀವು ಹೇಳ್ತಿದ್ದೀರಿ. ನಿಜ. ಹಾಗಾದರೆ ನಿಮಗೆ ರಾಜ್ಯದ ಅಭಿವೃದ್ಧಿ ಬೇಡ? ರಾಜ್ಯದ ಅಭಿವೃದ್ಧಿಗಿಂತ ದೇಶದ ಅಭಿವೃದ್ಧಿ ಮುಖ್ಯ. ಇಲ್ಲಿ ಈಗ ನಡೀತಿರೋದು ಸೆಂಟ್ರಲ್ ಎಲೆಕ್ಷನ್. ಸ್ಟೇಟ್ ಎಲೆಕ್ಷನ್ ಆಯಿತು, ನಾವು ಸ್ಟೇಟಲ್ಲಿ ಇವಾಗ ಏನು ನೋಡಿದ್ದೀವಿ ಈಗ. ರಾಜು ಅವರೇ, ನಾನೊಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಮನೆ ಚೆನ್ನಾಗಿದ್ರೆ ತಾನೇ ನಿಮ್ಮ ಸಂಸಾರ ಚೆನ್ನಾಗಿರುತ್ತೆ, ದೇಶನೂ ಚೆನ್ನಾಗಿರ್ಬೇಕು. ನಿಮ್ಮ ರಾಜ್ಯ, ನಿಮ್ಮ ರಸ್ತೆ, ನಿಮ್ಮ ನಗರ ಚೆನ್ನಾಗಿರಬೇಕು, ಆಮೇಲೆ ನಿಮ್ಮ ರಾಜ್ಯ ಬರುತ್ತೆ, ಆಮೇಲೆ ದೇಶ. ಅಥವಾ ನೀವು ಮೊದಲು ದೇಶ ಚೆನ್ನಾಗಿರಲಿ, ಆಮೇಲೆ ನನ್ನ ಮನೆ ಚೆನ್ನಾಗಾದ್ರೆ ಪರವಾಗಿಲ್ಲ ಅಂತೀರಾ? ಅದಕ್ಕೋಸ್ಕರನೇ ನಾವು ಹೇಳ್ತಾ ಇರೋದು ಏನಂದರೆ, ಇಲ್ಲಿನ ಲೀಡರ್ಸ್ ಏನಿದ್ದಾರೆ ಯಾವುದೇ ರೀತಿ ಕೆಲಸ ಮಾಡ್ತಾ ಇಲ್ಲ. ಈಗ ನಮ್ಮ ದಕ್ಷಿಣ ಲೋಕಸಭೆ ಇವಾಗ ನಿಲ್ತಾ ಇರೋಂಥ ತೇಜಸ್ವಿ ಸೂರ್ಯ ಅವರಿರ್ಬೋದು, ಅವರಲ್ಲದೆ ಯಾರು ನಿಲ್ಲಿಸಿದ್ರು ಸಹ ನಮ್ಮ ಮತದಾರರು ಒಲವಿರೋದು BJPಗೆ. ಪಕ್ಷ ನೋಡಿ ನಾವು ಓಟ್ ಹಾಕ್ತೀವಿ ಹೊರತು ತೇಜಸ್ವಿ ಸೂರ್ಯನ ನೋಡಿ ಓಟ್ ಹಾಕಲ್ಲ. ಯಾಕಂದರೆ ಇಲ್ಲಿ ಏನು ಕೆಲಸ ನಡೀತಿದೆ ಅದು ನಮಗೆ ಗೊತ್ತು. ಈಗ ಅವರ ಸಂಬಂಧಿಗಳೇ MLA ಆಗಿದ್ದಾರೆ. ಈಗ ನೀವು ಹೇಳಿದ್ರಿ ರೋಡು ಅದು ಎಲ್ಲ ಏನಾಗಿದೆ ಅಂತ. ಅವರೇ ಸುಮಾರು 10 ವರ್ಷದಿಂದ ಇದ್ದಾರೆ, ಏನು ಮಾಡಿದ್ದಾರೆ? ಹಾಗಾದರೆ ಈ ಸಮರ್ಥ ನಾಯಕರು ರಾಜ್ಯದಲ್ಲಿ ಯಾಕಿಲ್ಲ ಅನ್ಸುತ್ತೆ ನಿಮಗೆ? ಯಾಕಿಲ್ಲ? ಒಳಜಗಳ ಅನ್ನೋದು ಪ್ರತಿಷ್ಠೆ ಆಗ್ಬಿಟ್ಟಿದೆ. ಜಾತಿ ರಾಜಕೀಯ ಬರೀ ಇದೇ ಆಗಿದೆ. ಜಾತಿ ರಾಜಕೀಯ ಹೆಚ್ಚಾಗ್ತಿದೆ ಅಂತ ನಿಮ್ಗೆ ಅನ್ಸುತ್ತೆ? ನಿಜ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.